ಇಷ್ಟು ಜನ ಸ್ಟಾರ್ ಗಳಿಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಯಾವ ರೀತಿ ಸಿನಿಮಾ ಮಾಡೋ ಪ್ಲಾನ್ ಇದೆ? ಸೊ ಈಗ ಇತ್ತೀಚೆಗೆ ಹೊಸ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳಿದ್ರೆ ಗೆಲ್ಲುತ್ತೆ, ಆದ್ರೂ ಕೂಡ ಕನಕಪುರ ಶ್ರೀನಿವಾಸ್ ಅವರು ಒಳ್ಳೆ ಸಿನಿಮಾ ಮಾಡಿದ್ರೆ ಈ ರೀತಿ ಬೇಜಾರ್ ಹೊರ ಆಗ್ತಾ ಇದಾರೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಸರ್. ಬೇಜಾರಾಗ್ಬಿಟ್ಟಿದೆ, ಈ ಚೀಚ್ಕಂತೂ ತುಂಬಾ ಬೇಜಾರಾಗಿದೆ. ನಾವು ಸಿನಿಮಾ ಮಾಡಿರೋದ್ರೆ ಅವ್ರನ್ನ ನಮ್ಮ ಫೋನ್ ಕಟ್ ಮಾಡ್ತಾರೆ, ಅದು ತುಂಬಾ ಬೇಜಾರು. ದುಡ್ಡು ಬಿಡಿ ಸರ್, ದುಡ್ಡು ಇವತ್ತು 100 ಪಿಕ್ಚರ್ ಮಾಡೋಷ್ಟು ದೇವ್ರ ಶಕ್ತಿ ನನಗೆ ಕೊಟ್ಟವ್ರೆ. 7 ಕೋಟಿ ಕನ್ನಡಿಗರು ಇದ್ದಾರೆ ನನ್ನ ಹಿಂದೆ, ಸಿನಿಮಾ ಚೆನ್ನಾಗಿ ಮಾಡೋದು ನೋಡ್ತಾರೆ. ಸ್ಟಾರ್ ಗಳನ್ನ ಬಿಟ್ಟು ಹೊಸಬರಿಗೂ ಕೂಡ ಮತ್ತೆ ನೀವು ಒಳ್ಳೆ ಸಿನಿಮಾ ಮಾಡ್ಬೋದಿತ್ತಲ್ವಾ, ಯಾಕಂತ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ? ಯಾರು ಅವರೇ ಹೊಸಬ್ರೆ ಸರ್ ಮಾಡಿರೋದು. ಈ ಸುದೀಪ್ ಮೇಲೆ ಅಳಬ ಅಲ್ಲ, ರಾಜ್ಕುಮಾರ್ ಕಾಲದ ಆಟಿಗಲ್ಲ, ಅವರು ಹೊಸಬ್ರೆ. ಸುದೀಪ್ ಅವರು ಹೊಸಬ್ರೆ ಸರ್, ಅವ್ರು ಹೊಸ ಲೆಕ್ಕಕ್ಕೆ ಸೇರ್ಕೋಬೇಕು. ಕಂಟಿ ಏನ್ ದೊಡ್ಡ ಕಂಟಿ ಮಾಡ್ಲಿವ ಪಿಕ್ಚರ್ ಬೆಳಗಾವಿಯಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ನಮ್ಗೆಲ್ಲ ಡೈರೆಕ್ಟ್ರಿಗೂ ನನಗೆ ಭಾರ ಸೊತ್ತಾಗಿದ್ದಾನೆ, ಅದಿಸ್ಕೊಂಡ್ಬಿಟ್ಟಿದ್ರು. ಕತೆ ಮೋಸ್ಟ್ಲಿ ಗೊತ್ತಿರ್ಬೇಕು ಬೆಳಗಾವಿ ಕತೆ ನಿಮಗೆ ಏನು ಅಂತ. ಅದು ಕನ್ನಡಿಗರಿಗೂ ಬೆಳಗಾವಿ ಓಡಾಡಿದ ಕತೆ. ಸೆನ್ಸರ್ ಆಗಿಲ್ಲ, ಇಲ್ಲಿ ಡೆಲ್ಲಿಗೆ ಹೋಯ್ತು ಸೆನ್ಸರ್ಗೆ, ಬಾಂಬೆಗೆ ಹೋಯ್ತು, ಅಲ್ಲೋ ಮಾಡಿಸ್ಕೊಂಡ್ಬಂದು ರಿಲೀಸ್ ಮಾಡಿದೆ. ಅವರೇ ಪೋತಾಗಿಲ್ಲ ಹೆಂಗಣ್ಣ, ಏನ್ ದೊಡ್ಡ ಸ್ಟಾರ್ ಅವರು, ನಾನಾ ಸ್ಟಾರು. ಇಂಥ ಬರ್ಬೇಕು, ಇಂಥ ಹುಟ್ಟಿಸ್ತೀನಿ ನೋಡಿ. ಇದು ಹೆಂಗಿದೆ ಪಿಕ್ಚರ್ ಗೊತ್ತಾ, ನಾನೇ ಹತ್ಬಿಟ್ಟೆ ಗೊಳೋ ಅಂತ. ಕತೆ ಸರ್, ಡೈರೆಕ್ಟರ್ ಕತೆ ಪಿಕ್ಚರ್ ಇವ್ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಸೂಪರ್ ಪಿಕ್ಚರ್ ಬಿಡಿ ಸರ್. ಇವ್ರು ಇವಾಗ ಕಳಿಸ್ತಾ ಇದ್ದೀನಿ 1 ಕೋಟಿ ರೂಪಾಯಿ ಅಡ್ವಾನ್ಸು, ಮನಿ ಆರ್ಡರ್ ಮಾಡಿ RTS ಹಾಕ್ತಾ ಇದ್ದೀನಿ. ರೆಡ್ಡಿ ಅವ್ರ ಫಾದರ್ ಮಾತಾಡಿ ಅವ್ರ ಅಕೌಂಟ್ಗೆ ಹಾಕ್ತೀನಿ. ಯಾವಾಗ ಕೊಡಿ ಸ್ವಾಮಿ, ನಾನು ಪಿಕ್ಚರ್ ಮಾಡ್ತೀನಿ, ಕತೆ ಇದೆ ಮಾಡಿ ಸ್ವಾಮಿ ಅಂತ. ಖಂಡಿತ ನಾವು ಹೊಸ ಏನೆಷ್ಟು ಆಳ್ಬರ್ಗೆ ಯಾರಿಗೂ ಸಿನಿಮಾ ಮಾಡಲ್ಲ, ನನ್ಗೆ ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ ಬಿಡಿ, ತುಂಬಾ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಹೀರೋ ಫಸ್ಟ್ ಹೀರೋ ಅಂತ ನನಗೆ ಅನ್ಸಿಲ್ಲ. ಎಷ್ಟೋ ಒಂದು 20 ಪಿಕ್ಚರ್ ಮಾಡವ್ರೆ ಅನ್ನಿಸ್ತು. ಚೆನ್ನಾಗಿ ಮಾಡಿದ್ದಾರೆ. ಕೇವಾಗಲಿ 7 ಕೋಟಿ ಕನ್ನಡಿಗರು ಈ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡವ್ರೆ. ಇಂಥ ಹುಡುಗರನ್ನ ಬೆಳೆಸಿ ಅಂತ ಕಳಕಳಿಯಿಂದ ಕೇಳ್ಕೊತೀನಿ. ಎಸ್, ಇದಿಷ್ಟು ಕನಕಪುರ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಘು ಯಜಮಾನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.